ಅವರೆಲ್ಲ ಮಧ್ಯಮ ವರ್ಗದ ಜನ. ಭವಿಷ್ಯದ ಆಸೆಗಳಿಗೆ 4 ಕಾಸು ಉಳಿಸೋಣ ಅಂತ ಚಿಟ್ ಫಂಡ್ ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ರು. ಆದರೆ ಅವರೆಲ್ಲ ಇವತ್ತು ಬೀದಿಯಲ್ಲಿ ನಿಲ್ಲುವಂತಾಗಿದೆ. ಅವನು ನಮ್ಮನ್ನ ಬೀದಿಗೆ ತರಿಸ್ಬಿಟ್ಟಾನೆ. ನೀವು ಮೀಡಿಯಾಗೆ ಹೋಗೋದಕ್ಕೆ ಇದು ಮಾಡ್ತಾ ಇದ್ದೀರಾ? ಧಿಕ್ಕಾರ ಕೂಗ್ತಿದ್ದಾರೆ, ಆಕ್ರೋಶದಿಂದ ಬುಸುಗುಡ್ತಿದ್ದಾರೆ. ಬ್ಯಾಡರಹಳ್ಳಿ ಪೊಲೀಸ್ ಠಾಣೆ ಮುಂದೆ ಇವರೆಲ್ಲ ರೋಷದಿಂದ ಕುದಿತಾ ಇರೋದಕ್ಕೆ ಕಾರಣ ಪೈಸೆ ಪೈಸೆ ಕೂಡಿಟ್ಟು ಕೊಟ್ಟಿದ್ದ ಹಣ. ಚಿಟ್ ಫಂಡ್ ಕಂಪನಿಯಿಂದ ಕೋಟ್ಯಾಂತರ ರು ವಂಚನೆ. ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮುಂದೆಯೇ ಜನರ ಹೋರಾಟ. ಜನರ ಆಕ್ರೋಶಕ್ಕೆ ಕಾರಣ ಇವರೇ. ಹೆಸರು ಸಿದ್ದಲಿಂಗಯ್ಯ. ಶ್ರೀ ಸಾಯಿ ಲಕ್ಷ್ಮೀ ಕೃಪೆ ಚಿಟ್ ಫಂಡ್ ಅನ್ನೋ ಚೀಟಿ ಕಂಪನಿ ನಡೆಸ್ತಾ ಇದ್ರು. ಅನೇಕ ವರ್ಷಗಳಿಂದ ಚೀಟಿ ನಡೆಸ್ತಿದ್ದ ಇವರ ಬಳಿ ನೂರಾರು ಜನ ಹಣ ಹಾಕಿದ್ರು. ಆದ್ರೀಗ ಕೋಟ್ಯಾಂತರ ರೂಪಾಯಿ ವಂಚಿಸಿರೋ ಆರೋಪ ಕೇಳಿ ಬಂದಿದೆ. ಶ್ರೀ ಸಿದ್ದಲಿಂಗಯ್ಯ ಅನ್ನೋ ಒಬ್ಬ ಖಾಸಗಿ ವ್ಯಕ್ತಿ ಹತ್ರ 18 ಲಕ್ಷಗಳ ಒಂದು ಚೀಟಿಯನ್ನು ಹಾಕಿದ್ದೇವೆ. ಸುಮಾರು 1 ವರ್ಷದಿಂದ ಯಾರ್ಯಾರು ಚೀಟಿ ತೆಗೆದುಕೊಂಡಿದ್ದಾರೋ ಅವ್ರಿಗೆ ಪಾರ್ಷಿಯಲ್ ಕೆಲವ್ರಿಗೆ ಕೊಟ್ಟಿದ್ದಾನೆ, ಕೆಲವರಿಗೆ ಕಂಪ್ಲೀಟ್ ಅಮೌಂಟನ್ನೇ ಅವನು ಕ್ಲಿಯರ್ ಮಾಡಿಲ್ಲ. ಅವ್ರಿಗೆ ಹೆಣಗಿಸ್ಕೊಂಡು ಅವ್ರನ್ನ ತುಂಬ ಹಿಂಸೆ ಕೊಟ್ಕೊಂಡು ಇದು ಮಾಡ್ತಿದ್ದಾನೆ. ಚೀಟಿ ಹಾಕಿಸಿಕೊಂಡಿದ್ದ ಸಿದ್ದಲಿಂಗಯ್ಯ ಏಕಾಏಕಿ ಮನೆ ಖಾಲಿ ಮಾಡಿದ್ದಾರೆ. ವಿಷಯ ತಿಳಿದು ಸಿದ್ದಲಿಂಗಯ್ಯ ಅವರ ಪತ್ನಿ, ಪುತ್ರನ ವಿರುದ್ಧ ಪೊಲೀಸ್ ಠಾಣೆಗೆ ಜನ ದೂರು ನೀಡಿದ್ರು. ಬ್ಯಾಡರಹಳ್ಳಿ ಪೊಲೀಸರು ಶ್ರೀರಂಗಪಟ್ಟಣದಲ್ಲಿ ಸಿದ್ದಲಿಂಗಯ್ಯ ಮತ್ತು ಪ್ರೇಮಕುಮಾರಿಯನ್ನ ಬಂಧಿಸಿ ಕರೆತಂದಿದ್ದಾರೆ. ಸಿದ್ದಲಿಂಗಯ್ಯ ಪುತ್ರ ಸುಚಿತ್ನನ್ನ ಬಂಧಿಸುವಂತೆ ಜನ ಪಟ್ಟು ಹಿಡಿದಿದ್ದಾರೆ. ಸರ್, ಇವಾಗ ಅದೇ ನೀವು ಎಲ್ಲರೂ ಹೇಳ್ದಂಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಏನ್ ಮಾಡ್ಕೊಂತೀರಾ? ನಾನು ಫೇಸ್ ಮಾಡ್ಕೊತೀನಿ, ನಿಮಗೆ ಕೊಡೋ ದುಡ್ಡನ್ನ ಅವ್ರಿಗೆ ಕೊಟ್ಟರೆ ಇದು ಮಾಡ್ಕೊತೀನಿ ಅನ್ನೋದು ಆ ಥರ ಉಡಾಫೆ ಮಾತಾಡ್ತಿದ್ದಾರೆ. ಇವಾಗ ನಾವು ಕೇಳ್ತಿರೋದು ಇಷ್ಟೇ ಸರ್, ಇಲ್ಲೆಲ್ಲ ಬಂದಿರೋರೆಲ್ಲ ಒಂದು 50-60 ಜನ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ, ಎಲ್ಲ ಕೋಟಿ ಇರೋರು ಯಾರೂ ಅಲ್ಲ. ನಮ್ಗೆ ಏನಂದರೆ ಅಟ್ಲೀಸ್ಟ್ ನಾವು ಕಟ್ಟಿರೋ ದುಡ್ಡಾದರೂ ನಮಗೆ ಏನೋ ಒಂದು ನ್ಯಾಯ ದೊರಕಿಸ್ಕೊಟ್ಟು ನಮಗೆ ಕಟ್ಟಿರೋ ದುಡ್ಡಾದರೂ ವಾಪಸ್ ಕೊಟ್ಟರೆ ನಮ್ಗೆ ಎಷ್ಟೋ ಯೂಸ್ ಆಗುತ್ತೆ. ಅದು ಒಂದೇ ನಾವು ಪೊಲೀಸರ ಹತ್ರ ಕೇಳ್ಕೊತಾ ಇರೋದು. ಕೆಲ ಚೀಟಿದಾರರು ಹಣ ತಗೊಂಡು ಕಟ್ಟದೆ ಮೋಸ ಮಾಡಿದ್ದಾರೆ. ಹೀಗಾಗಿ ಹಣ ವಾಪಸ್ ಕೊಡಲು ಆಗದೆ ಸಿದ್ದಲಿಂಗಯ್ಯ ಹೀಗೆ ಮಾಡಿದ್ದಾರೆ ಎನ್ನಲಾಗ್ತಿದೆ. ಏನೇ ಹೇಳಿ, ಚೀಟಿ ಕಟ್ಟಿದವರೆಲ್ಲ ಈಗ ಬಾಯ್ ಬಡಿದುಕೊಳ್ಳುವಂತಾಗಿದೆ. ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.